ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಅವರ ಯೂಟ್ಯೂಬ್ ಚಾನಲ್. ಯಾವ ಟೈಮಲ್ಲಿ ರಾಪಿಡೋ ಬೈಕ್ ಟ್ಯಾಕ್ಸಿ, ಓಲಾ ಊಬರ್ ಬೈಕ್ ಟ್ಯಾಕ್ಸಿ ಅಂಡ್ ಪೋರ್ಟರ್ ಮಾಡಿದ್ರೆ ಹೆಚ್ಚು ಅರ್ನಿಂಗ್ಸ್ ಮಾಡ್ಬೋದು, ಯಾವ್ಯಾವ ಟೈಮಲ್ಲಿ ಆರ್ಡರ್ ಜಾಸ್ತಿ ಬರುತ್ತೆ, ಯಾವ ಪ್ಲಾನ್ ಪ್ರಕಾರ ಮಾಡಿದ್ರೆ ಹೆಚ್ಚು ಅರ್ನಿಂಗ್ಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ದಯವಿಟ್ಟು ನಮ್ಮ ಕಡೆ ಒಂದು ರಿಕ್ವೆಸ್ಟ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಹಾಗೆ ಪಕ್ಕದಾಗಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ನಮ್ಮೆಲ್ಲ ವಿಡಿಯೋ ನೋಟಿಫಿಕೇಶನ್ ಎವ್ರಿ ಡೇ ನಿಮ್ಮ ಮೊಬೈಲಲ್ಲಿ ಬರ್ತಾ ಇರ್ತಾ ಇದೇ ಥರ ಸಪೋರ್ಟ್ ಮಾಡಿ. ನಿಮಗೋಸ್ಕರ ವಿಡಿಯೋ ಮಾಡ್ತಾ ಇರ್ತೀವಿ. ನೀವು ಹೊಸ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಗೊಂದು ಮೋಟಿವೇಶನ್ ವಿಡಿಯೋ ಮಾಡೋಕ್ಕೆ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ವಾ? ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ಬೆಳಿಗ್ಗೆ ಬೈಕ್ ಟ್ಯಾಕ್ಸಿ ಬರೋದೇ ಗೊತ್ತು ಎಲ್ಲರಿಗೂ. ಪೀಕ್ ಅವರ್ ಅಂದರೆ ಆಫೀಸ್ ಟೈಮು ಬೆಳಿಗ್ಗೆ 8ರಿಂದ 11 ಗಂಟೆ, ಸಾಯಂಕಾಲ 4ರಿಂದ 7 ಗಂಟೆ. ಈ ಟೈಮಲ್ಲೇ ಬೈಕ್ ಟ್ಯಾಕ್ಸಿ ಹೆವಿ ಆರ್ಡರ್ ಬರುತ್ತೆ. ಅಂದರೆ ಔಟ್ ಸೈಡ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಸಿಟಿ ಒಳಗಡೆ ಅಂತಲೂ ನಾನ್ ಸ್ಟಾಪ್ ಆಗಿ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇರುತ್ತೆ. ಈ ಟೈಮಲ್ಲಿ ನೀವು ಆದಷ್ಟು ಸ್ವಲ್ಪ ಬೈಕ್ ಟ್ಯಾಕ್ಸಿನ ಯೂಸ್ ಮಾಡಬೇಕು. ಲೋಕಲ್ ಆರ್ಡರ್ ಹೊಡಿತೀನಿ ಇನ್ನರು ಈ ಟೈಮಲ್ಲಿ ಲೋಕಲ್ ಆರ್ಡರ್ ಚೆನ್ನಾಗಿ ಬರುತ್ತೆ. ಯಾಕೆಂದ್ರೆ ಎಲ್ಲ ಕಡೆ ಒಂದು ಮೈನ್ ರೋಡ್ಗಳಲ್ಲಿ ಬಸ್ ನಿಂತ್ಕೊಂಡ್ರೆ, ಮೆಟ್ರೋ ಬಂದರೆ ಒಳಗಡೆ ಎಲ್ಲ ಹೋಗೋತಕ್ಕಂಥ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗೋರು, ಮನೆಗೆ ಹೋಗೋರು ಇರ್ತಾರೆ ಸುಮಾರು ಜನ. ಬೆಳಿಗ್ಗೆ ಟೈಮೇ ಬರೋದು. ಯಾಕೆಂದ್ರೆ ಅವರೆಲ್ಲ ಸ್ವಂತ ವೆಹಿಕಲ್ಸ್ ಇರಲ್ಲ, ಲಾಂಗ್ ಬರ್ತಾರೆ. ಲಾಂಗ್ ಬರೋದ್ರಿಂದ ಟ್ರಾಫಿಕಲ್ಲೆಲ್ಲ ಬೈಕ್ ತಗೊಂಡು ಕಾರ್ ತಗೊಂಡು ಬರೋಕ್ಕಾಗಲ್ಲ. ಅಂತಾರೆ ಏನು ಮಾಡ್ತಾರೆ, ಮೆಟ್ರೋ ಬಸ್ ಸ್ಟ್ಯಾಂಡ್ಗಳಲ್ಲಿ ಹೆಚ್ಚು ಆರ್ಡರ್ ಬರುತ್ತೆ ಬೈಕ್ ಟ್ಯಾಕ್ಸಿಗೆ. ಒಳಗಡೆ 1-2 ಕಿಲೋಮೀಟರ್ ಇರುತ್ತಲ್ವ, ಅಂಥವಕ್ಕೆಲ್ಲ 40 ರೂಪಾಯಿ 50 ರೂಪಾಯಿ ಕೊಡ್ತಾನೆ ಮಾರ್ನಿಂಗ್ ಟೈಮಲ್ಲಿ. ಅದಕ್ಕೆ ರೈಡರ್ ಕೂಡ ಸಿಕ್ಕಲ್ಲ ಒಂದೊಂದು ಟೈಮಲ್ಲಿ. 40-50 ರೂಪಾಯಿ ಕೊಟ್ಟರು 1 ಕಿಲೋಮೀಟರ್ಗೆ ರೈಡರ್ ಸಿಗಲ್ಲ. ಮತ್ತೆ ಅದಕ್ಕೆ 10-20 ಎಕ್ಸ್ಟ್ರಾ ಟಿಪ್ಸ್ ಕೂಡ ಆ್ಯಡ್ ಮಾಡ್ತಾರೆ ಕಸ್ಟಮರ್. ಯಾಕಂದ್ರೆ ಆಫೀಸ್ಗೆ ಅರ್ಜೆಂಟ್ ಹೋಗಬೇಕು, ಆನ್ ಟೈಮ್ ಇದ್ದೇ ಇರುತ್ತೆ, ಆನ್ ಟೈಮಿಗೆ ರೀಚ್ ಆಗಬೇಕು. ಅದಕ್ಕೋಸ್ಕರ ಈ ಟೈಮಲ್ಲಿ ನೀವು ಲೋಕಲ್ ಆರ್ಡರ್ ಮಾಡೋದ್ರಿಂದ ಒಳ್ಳೆ ಬೆನಿಫಿಟ್ ಇರುತ್ತೆ. ನಾನು ಸ್ಟಾಪಾಗಿ ಕೊಡ್ತಾ ಇರ್ತಾನೆ. ಜಸ್ಟ್ 1 or 2 ಕಿಲೋಮೀಟರ್ಗೆ 40-50 ರುಪೀಸ್ ಬರ್ತಾ ಇರುತ್ತೆ. ನಿಮ್ಗೇನು ನಿಯರೆಸ್ಟ್ ಪಿಕಪ್ ಅಂತೂ ಲಾಂಗ್ ಕೊಡೋದೇ ಇಲ್ಲ ಬೆಳಿಗ್ಗೆ ಟೈಮಲ್ಲಿ. ಏನಕ್ಕೆ ಎಲ್ಲಿ ಯಾವ ರೈಡರ್ ಕಸ್ಟಮರ್ಗೆ ನಿಯರ್ ಇರ್ತಾರೋ ಅವ್ರಿಗೇನೆ ಆರ್ಡರ್ ಶೋ ಮಾಡ್ತಾನೆ. ಇಮಿಡಿಯೇಟ್ ಅಕ್ಸೆಪ್ಟ್ ಮಾಡ್ಕೊಂಡು ನೀವು ಹೊಡ್ಕೊಂತಾ ಇರೋದು ಬ್ಯಾಕ್ ಟು ಬ್ಯಾಕ್. ಎಲ್ಲೆಲ್ಲಿ ಟ್ರಾಫಿಕ್ ಕಮ್ಮಿ ಇರುತ್ತೆ ಅಲ್ಲಿ ಹೊಡ್ಕೊಂಡ್ರೆ ಒಳ್ಳೆ ಅರ್ನಿಂಗ್ಸ್ ಮಾಡ್ಬೋದು. ಬಟ್ ಕೆಲವೊಂದು ಏರಿಯಾಗಳಿಗೆ ಹೋಗಬೇಡಿ, ಯಾಕಂದ್ರೆ ತುಂಬ ಟ್ರಾಫಿಕ್ ಇರುತ್ತೆ. ಬೆಳಿಗ್ಗೆ ಟೈಮಲ್ಲಿ ಲಾಂಗ್ ಆರ್ಡರ್ ಎತ್ಕೊಂಡ್ರೆ ವರ್ಕೌಟ್ ಆಗಲ್ಲ. ವೈಟ್ ಫೀಲ್ಡ್, KR ಪುರಂ ಇಂಥ ಕಡೆಗೆ ಏನಾದ್ರು 300 ರೂಪಾಯಿ ಕೊಡ್ತಾನೆ ಅನ್ಬೋದು ನಿಮಗೆ. ಬಟ್ ಆ ಏರಿಯಾಕ್ಕೆ ಹೋಗ್ಬೇಕಂದ್ರೆ 2 ಅವರ್ಸ್ ಟೈಮ್ ತೊಗೊಂಡ್ಬಿಡುತ್ತೆ. ಅದು 25-30 ಕಿಲೋಮೀಟರ್ ಹೋಗ್ಬೇಕಂದ್ರೆ ಲಾಂಗ್ ಇರೋರಿಗೆ. ಆ 300 ರೂಪಾಯಿ 2 ಅವರ್ ಮಾಡೋದು ಬದಲು ಇಲ್ಲಿ 1 ಅವರಲ್ಲಿ 300 ರೂಪಾಯಿ ಹೊಡಿಬೋದು ನೀವು ಲೋಕಲ್ ಆರ್ಡ್ರಲ್ಲಿ. ಆ ಲೆವೆಲ್ಗೆ ಆರ್ಡರ್ ಬರುತ್ತೆ. ಬ್ಯಾಕ್ ಟು ಬ್ಯಾಕ್ ಡ್ರಾಪ್ ಆದ ತಕ್ಷಣ ಮತ್ತೆ ಇನ್ನೊಂದು ಎಂಡ್ ಮಾಡೋಕ್ಕೆ ಮುಂಚೆನೇ, ಕಸ್ಟಮರ್ ಡ್ರಾಪ್ ಮಾಡೋಕ್ಕೆ ಮುಂಚೆ ಇನ್ನೊಂದು ಆರ್ಡರ್ ಬಂದ್ಬಿಡುತ್ತೆ. ಇದರಿಂದ ಏನಾಗುತ್ತೆ, ಒಳ್ಳೆ ಅರ್ನಿಂಗ್ಸ್ ಚೆನ್ನಾಗುತ್ತೆ. ಮಾರ್ನಿಂಗ್ ಒಂದು 3-4 ಅವರ್ ರಾಪಿಡೋ ಮಾಡ್ಕೊಂಡ್ರೆ ಒಳ್ಳೆ ಅರ್ನಿಂಗ್ಸ್. ಸಂಜೆ ಬೆಳಿಗ್ಗೆ ಪಾರ್ಟ್ ಟೈಮ್ ಮನೆ ಹತ್ರ ಮಾಡ್ಕೊಳ್ಳಿ ಸಾಕು. ನೀವು ರಾಪಿಡೋ ತಗೊಂಡು ಬೆಂಗಳೂರು ಸುತ್ತಮುತ್ತ ಎಲ್ಲ ಹೋಗೋಂಥ ನೆಸೆಸಿಟಿನೇ ಇಲ್ಲ. ನೀವು ಬೆಳಿಗ್ಗೆ ಸಾಯಂಕಾಲ ನೀವು ಬೇರೆ ಡ್ಯೂಟಿ ಮಾಡ್ಕೊಂಡು ಪಾರ್ಟ್ ಟೈಮಲ್ಲಿ ಮನೆ ಹತ್ರ ಮಾಡ್ಕೊಂಡ್ರೆ ಒಳ್ಳೆ ಅರ್ನಿಂಗ್ಸ್ ಮಾಡ್ಬೋದು. ಬಟ್ ಜಾಸ್ತಿ ಕ್ಯಾನ್ಸಲೇಷನ್ ಮಾಡಬಾರ್ದು, ಸ್ಕಿಪ್ ಮಾಡಬಾರ್ದು. ಇಂಥವ್ರಿಗೆ ಏನು ಮಾಡ್ತಾನೆ, ಅವ್ನು ಸ್ವಲ್ಪ ಬ್ಯಾಡ್ ಪರ್ಫಾರ್ಮೆನ್ಸ್ ಅವರೇಜ್ ಕೊಟ್ಬಿಟ್ಟಾಗ ಆರ್ಡರ್ ಶೋ ಮಾಡಲ್ಲ. ಹೈಯೆಸ್ಟ್ ಆರ್ಡರ್ ಡಿಮ್ಯಾಂಡ್ ಇದ್ದಾಗ ಮಾತ್ರ ಶೋ ಮಾಡ್ತಾನೆ. ಸ್ವಲ್ಪ ಆರ್ಡರ್ ಕಮ್ಮಿ ಇದ್ದಾಗ ಇಂಥ ಐಡಿಗಳಿಗೆ ಆರ್ಡರ್ ಶೋ ಮಾಡಲ್ಲ. ಆದಷ್ಟು ಬೆಸ್ಟ್ ಪರ್ಫಾರ್ಮೆನ್ಸ್ ಇಟ್ಕೊಳಕ್ಕೆ ಟ್ರೈ ಮಾಡಿ. ಯಾವ ಆರ್ಡರ್ ಕ್ಯಾನ್ಸಲ್ ಮಾಡ್ದಂಗೆ, ಸ್ಕಿಪ್ ಮಾಡಿದ್ರು ಪರವಾಗಿಲ್ಲ, ತೊಂದರೆ ಇಲ್ಲ, ಬಟ್ ಕ್ಯಾನ್ಸಲೇಷನ್ ಮಾಡಬೇಡಿ. ಕ್ಯಾನ್ಸಲೇಷನ್ ನಿಮ್ಮ ಕಡೆಯಿಂದ ಕಡಿಮೆನೇ, ಕಸ್ಟಮರ್ ಕಡೆಯಿಂದ ಜಾಸ್ತಿ ಆಗುತ್ತೆ. ಯಾಕಂದರೆ ಕೆಲವೊಬ್ಬರು ಮೊಬೈಲ್ ರೀಚಾರ್ಜ್ ಮಾಡಿರಲ್ಲ, ಇನ್ಕಮಿಂಗ್ ಕಾಲ್ ನಾಟ್ ಅವೈಲಬಲ್ ಇರುತ್ತೆ. ಮತ್ತು ಅವ್ರೇನು ಮಾಡ್ತಾರೆ, ಓಲಾ ಊಬರ್ ರಾಪಿಡೋ 3 ಬುಕ್ ಮಾಡಿರ್ತಾರೆ. ಯಾವ ರೈಡರ್ ಬೇಗ ಬರ್ತಾರೆ ಅದ್ರಲ್ಲಿ ಹತ್ಕೊಂಡು ಹೋಗ್ಬಿಡ್ತಾರೆ. ಮಿಕ್ಕಿದವು ಕ್ಯಾನ್ಸಲೇ ಮಾಡಲ್ಲ, ಹಂಗೆ ಬಿಟ್ಬಿಡ್ತಾರೆ. ನೀವೇನು ಮಾಡ್ತೀರಾ, ಸ್ವಲ್ಪ ನಿಮಗೆ ಲೇಟಾಗಿ ಆರ್ಡರ್ ಶೋ ಆಗುತ್ತೆ, ನೀವು ಅಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡು ಪಿಕಪ್ಗೆ ಹೋಗಿರ್ತೀರ, ಮತ್ತೆ ಅಲ್ಲಿ ಕಸ್ಟಮರೇ ಇರಲ್ಲ. ಇಂಥ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ, ಕಸ್ಟಮರ್ ಫೋನ್ ಎತ್ತಲ್ಲ, ನೀವೇ ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಅವಾಗಲೂ ಕೂಡ ರೇಟಿಂಗ್ ಕಮ್ಮಿ ಮಾಡ್ತಾನೆ. ಈ ಒಂದು ವಿಚಾರದಿಂದನೇ ಬೇಜಾರ ರಾಪಿಡೋದಲ್ಲಿ ಕೆಲಸ ಮಾಡೋಕ್ಕೆ. ಯಾಕೆಂದರೆ ಕಸ್ಟಮರ್ ಕಡೆಯಿಂದ ಕ್ಯಾನ್ಸಲ್ ಆದರೆ ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಆಗಬಾರ್ದು, ರೇಟಿಂಗ್ಸ್ ಕಮ್ಮಿ ಆಗಬಾರ್ದು. ನಮ್ಮ ಕಡೆಯಿಂದ ಕ್ಯಾನ್ಸಲ್ ಆದರೆ ಮಾಡಲಿ, ತೊಂದರೆ ಇಲ್ಲ. ಬಟ್ ನಾವು ಕಂಪ್ನಿಗೆ ರಿಕ್ವೆಸ್ಟ್ ಮಾಡಿ ಕ್ಯಾನ್ಸಲ್ ಮಾಡ್ತೀವಲ್ಲ, ಈ ಥರ ಕಸ್ಟಮರ್ ನಾಟ್ ರೆಸ್ಪಾಂಡಿಂಗ್ ಅಂತ ಹಾಕ್ಬಿಟ್ಟು ಅವರು ಕಸ್ಟಮರಿಗೆ ಟ್ರೈ ಮಾಡ್ತಾರೆ, ಕಾಲ್ ಪಿಕಪ್ ಮಾಡಲ್ಲ, ಇಲ್ಲ ಏನೋ ಇಶ್ಯೂ ಇಂದ ಅವ್ರು ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಾರಲ್ಲ, ಇಂಥಕ್ಕೆಲ್ಲ ರೇಟಿಂಗ್ಸ್ ಕಮ್ಮಿ ಮಾಡಬಾರ್ದು. ಏನಿದೆ ಅದೇ ಇಡಬೇಕು. ನಾವೇನೋ ರೀಸನ್ ಕೊಟ್ಟು ಕ್ಯಾನ್ಸಲ್ ಮಾಡ್ತೀವಲ್ಲ, ಇವಿ ಟ್ರಾಫಿಕ್, ಇಲ್ಲ ಗಾಡಿ ಇಶ್ಯೂ, ಇಲ್ಲ ಪರ್ಸನಲ್ ಇಶ್ಯೂ, ಈ ಥರ ಕೊಟ್ಟು ಕ್ಯಾನ್ಸಲ್ ಮಾಡಿದ್ರೆ ನಮ್ಮ ಪರ್ಫಾರ್ಮೆನ್ಸ್ ಕಮ್ಮಿ ಮಾಡಿ ತೊಂದರೆ ಇಲ್ಲ. ಅದು ನಮ್ಮ ಕಡೆಯಿಂದ ಮ್ಯಾಗಿರೋ ಮಿಸ್ಟೇಕ್ ಅನ್ಬೋದು. ಬಟ್ ಅವರು ಮಿಸ್ಟೇಕ್ ಮಾಡೋದ್ರಿಂದ ನಮಗೆ ರೇಟಿಂಗ್ಸ್ ಕಮ್ಮಿ ಆಗುತ್ತೆ, ಇದರಿಂದನೂ ಆರ್ಡರ್ ಕೂಡ ಬರೋ ಸಂಖ್ಯೆ ಕಮ್ಮಿ ಆಗುತ್ತೆ. ಇದೊಂದು ಬೇಜಾರ ರಾಪಿಡೋದಲ್ಲಿ, ಅವಾಗಿಂದನೂ ಹಿಂಗೆ ನಡ್ಕೊಂಡು ಬರ್ತಾ ಇದೆ. ಇದು ಬಿಟ್ಟರೆ ನೆಕ್ಸ್ಟ್ ಪೋರ್ಟರು ಬರೋದೇ ಗೊತ್ತು 10-11 ಗಂಟೆ ಮೇಲೇನೆ. ಯಾಕಂದ್ರೆ ಆಫೀಸ್ ಟೈಮ್ ಓಪನ್ ಆಗೋದೆ 10-10:30 ಬರ್ತಾರೆ. ಬಂದು ಮೆಟೀರಿಯಲ್ಸ್ ಆಗಿರೋವೆಲ್ಲ ನೋಡಿ ಎಲ್ಲಿ ಕಳಿಸ್ಬೇಕು, ಬಿಲ್ ಮಾಡಬೇಕು, ಎಲ್ಲ ರೆಡಿ ಮಾಡಿ ಅವ್ರು ಬುಕ್ಕಿಂಗ್ ಮಾಡೋದಕ್ಕೆ 11 ಗಂಟೆ ಹತ್ರ ಆಗುತ್ತೆ. 11 ಗಂಟೆ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಬೈಕ್ ಟ್ಯಾಕ್ಸಿ ಸ್ಟಾಪ್ ಆಗಿರುತ್ತೆ. ಈ ಟೈಮಲ್ಲಿ ನೀವು ಪೋರ್ಟರ್ ಮಾಡ್ಕೋಬೋದು. ಪೋರ್ಟ್ರಲ್ಲಿ ಯಾವ್ದಾದ್ರು ಒಂದು ಆರ್ಡರ್ ಒಂದು 500 ರೂಪಾಯಿ ಬಿದ್ದರೆ ಸಾಕು. ಲಾಂಗ್ ಸಿಟಿ ಒಳಗಡೆ, ಸಿಟಿಯಿಂದ ಆಚೆ ಬೇಡ, ಬೆಂಗಳೂರು ಒಳಗಡೆನೇ ಇರಬೇಕು. ನೀವು ಔಟ್ಸೈಡಿಂದ ಅಂದರೆ ಬಂಪ್ಸ್ ಅಂದರೆ ಎಲೆಕ್ಟ್ರಾನ್ ಸಿಟಿ ಥರ ಇರ್ತಾರಲ್ಲ ನಮ್ಮ ಏರಿಯಾಗಳು, ಇದರಿಂದ ನೀವು ಪಿಣ್ಣೆ ಕಡೆ ಬಿದ್ರೂ 500-600 ರೂಪೀಸ್ ಅಮೌಂಟ್ ಆರಾಮಾಗಿ ಬರುತ್ತೆ. ಅದೇ ರೂಟ್ ಯಾವ್ದಾದ್ರು ಒಂದು ಬೈಕ್ ಟ್ಯಾಕ್ಸಿ ಬಿದ್ದರೆ ಹಾಕೊಳ್ಳಿ. ಇಲ್ಲ ಯಾವ್ದಾದ್ರು ಇನ್ನೊಂದು ಅಂಕಲ್ ಡೆಲಿವರಿ ಇದೆ, ಡೆಲಿವರಿ.com ಇದಾವೆ, ಅವರಿಗೆಲ್ಲ ಅಮೌಂಟ್ ಕಮ್ಮಿನೇ ಅಂಕಲ್ ಡೆಲಿವರಿ. ಬಟ್ ಒಂದು ಲಾಂಗ್ ಆರ್ಡರ್ ಎತ್ಕೊಂಡು ಹೋಗ್ಬೇಕಾದ್ರೆ ಅದ್ರ ಜೊತೆಗೆ ಇದು ಇನ್ನೊಂದು 200 ರೂಪಾಯಿ ಹಾಕೊಂಡು ಹೋದ್ರೂ ಮೇಂಟೈನ್ ಆಗುತ್ತೆ ನಿಮಗೆ. ಇದೊಂದು 200 ರೂಪಾಯಿ ಪೆಟ್ರೋಲ್ಗೆ ಹೋದ್ರೂ, ಖರ್ಚಿಗೆ ಹೋದ್ರೂ ಅದು 500-600 ರೂಪಾಯಿ ಬರುತ್ತಲ್ಲ, ಅಮೌಂಟ್ ಫುಲ್ ಸೇವ್ ಆಗುತ್ತೆ ನಿಮಗೆ. ಅದಕ್ಕೋಸ್ಕರ ಆದಷ್ಟು ಮಲ್ಟಿಪಲ್ ಆ್ಯಪ್ ಯೂಸ್ ಮಾಡಿ.
ಒಂದು 3 ರಿಂದ 4 ಆ್ಯಪ್ ಇರಬೇಕು. ರಾಪಿಡೋ, ಪೋರ್ಟರ್, ಅಂಕಲ್ ಅಂಡ್ ಇದು ಡೆಲಿವರಿ ಡೈರೆಕ್ಟ್ ಅಂತ ಇದೆಯಲ್ಲ, ಈ ಥರ ಒಂದು 4 ಇರೋದ್ರಿಂದ ಯಾವ್ದಾದ್ರು ಒಂದಲ್ಲ ಒಂದು ಆ್ಯಪಲ್ಲಿ ನೀವು ಹೋಗೋ ರೂಟ್ ಆರ್ಡರ್ ಸಿಕ್ಕೇ ಸಿಗುತ್ತೆ. ನೀವು ಒಂದೇ ಆ್ಯಪ್ ಇಟ್ಕೊಂಡು ನೀವು ಡ್ಯೂಟಿ ಮಾಡ್ತೀರಾ ಅಂದರೆ ಅರ್ನಿಂಗ್ಸ್ ಮಾಡೋದು ತುಂಬ ಕಷ್ಟ. ಆಗುತ್ತೆ ಅರ್ನಿಂಗ್ಸ್, ಬಟ್ ಸ್ವಲ್ಪ ಹೆಚ್ಚಿಗೆ ಆರ್ಡರ್ ಮಾಡಬೇಕಾಗತ್ತೆ ಮತ್ತು ಹೆಚ್ಚು ಅವರ್ ಲಾಗಿನ್ ಇರಬೇಕಾಗತ್ತೆ. ಇವರಾಗೆಲ್ಲ 4-5 ಆ್ಯಪ್ ಇಟ್ಕೊಂಡು ನೀವು ಒಂದು 5 ರಿಂದ 6 ಅವರಲ್ಲಿ ಮಾಡೋ ಅರ್ನಿಂಗ್ಸು ನೀವು ಸಿಂಗಲ್ ಆ್ಯಪ್ ಇಟ್ಕೊಂಡ್ರೆ 12 ಅವರ್ ಡ್ಯೂಟಿ ಮಾಡಬೇಕಾಗುತ್ತೆ. ಹಂಗಿಗೆ 1 to ಡಬಲ್ ಡ್ಯೂಟಿ ಮಾಡಬೇಕು. ಪೆಟ್ರೋಲ್ ಕೂಡ ಜಾಸ್ತಿ ಖರ್ಚಾಗುತ್ತೆ. ಬಿಸಿಲಲ್ಲಿ ಎಲ್ಲ ಕಡೆ ಸುತ್ತಬೇಕಾಗುತ್ತೆ ಬೆಂಗಳೂರಲ್ಲಿ. ಇದರಿಂದ ಏನಾಗುತ್ತೆ, ಅರ್ನಿಂಗ್ಸ್ ಕಮ್ಮಿ. ತುಂಬ ಜನ ಹುಡುಗರು ಏನು ಮಾಡ್ತಾರೆ, ಡೆಲಿವರಿ ಬಾಯ್ಸ್ ಒಂದೇ ಆ್ಯಪ್ ಇಟ್ಕೊಂಡು ಡ್ಯೂಟಿ ಮಾಡ್ತಾರೆ. 3-4 ಆ್ಯಪ್ ಇಟ್ಕೊಂಡ್ರೆ ಕನ್ಫ್ಯೂಸ್ ಆಗುತ್ತೆ, ಡ್ಯೂಟಿ ಮಾಡೋಕ್ಕಾಗಲ್ಲಪ್ಪ, ನಮಗೆ ಒಂದೇ ಸಾಕು, ಎಲ್ಲಿ ಬರುತ್ತೆ ಅಲ್ಲಿ ಹೊಡಿತೀನಿ ಅಂತ ಹೇಳ್ತಾರೆ. ದಯವಿಟ್ಟು ಈ ಥರ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಒಂದು ಟೈಮಲ್ಲಿ ನಾವು ಮಾಡ್ತಾ ಇದ್ದು 15 ಅವರ್ 12 ಅವರ್ ಮಾಡಿದ್ರೆ 1,500 2,000 ಮಾಡೋಕ್ಕಾಗ್ತಿರಲಿಲ್ಲ. ತುಂಬ ರಿಸ್ಕ್ ಆಗ್ತಾ ಇತ್ತು. ಅದಕ್ಕೋಸ್ಕರನೇ ಟೂ ವೀಲರಲ್ಲಿ ನೀವು ಬೈಕ್ ಟ್ಯಾಕ್ಸಿ ಮಾಡ್ತೀರಂದ್ರೆ ಸುಮಾರು ಎಲ್ಲ ಥರ ಮಲ್ಟಿಪಲ್ ಆ್ಯಪ್ ಇಟ್ಕೊಂಡ್ರೆ ಮಾತ್ರ ಅರ್ನಿಂಗ್ಸ್ ಮಾಡ್ಬೋದು. ಎಲ್ಲ ರೂಟು ಸಿಗದೇ ಇರ್ಬೋದು, ಯಾವ್ದಾದ್ರು ಒಂದು ರೂಟು ದಿನದಲ್ಲಿ ಸಿಕ್ಕುತ್ತೆ ಆರ್ಡ್ರು. ಒಂದು 500 ರೂಪಾಯಿ ಆರ್ಡರ್ ತಗೊಂಡು ಹೋಗ್ತೀನಿ, ಅದೇ ರೂಟ್ ಇನ್ನೊಂದು ಆ್ಯಪ್ ಇದ್ರೆ ಯಾವ್ದಾರು ಒಂದು 300 ರೂಪಾಯಿಗಾರು ಸಿಗುತ್ತಾ, ಮತ್ತು ಯಾವ್ದಾದ್ರು ಒಂದು 100 ರೂಪಾಯಿಗಾರು ಬರ್ಬೇಕಾದ್ರೆ ರಿಟರ್ನ್ ಸಿಗ್ತಾವ. ಹಂಗಾಗಿ ನೀವು ಮಲ್ಟಿಪಲ್ ಆ್ಯಪ್ ಇಟ್ಕೊಳ್ಳೋದ್ರಿಂದ ಮ್ಯಾಕ್ಸಿಮಮ್ ಒಂದು ದಿನಕ್ಕೆ 700 ರಿಂದ 800 ರೂಪಾಯಿ ಎಕ್ಸ್ಟ್ರಾ ಅಮೌಂಟ್ ಆಗುತ್ತೆ ನಿಮಗೆ. ಸಿಂಗಲ್ ಐಡಿಲಿ ಮಾಡ್ತಕ್ಕಂಥ ಅಮೌಂಟು ಒಂದು 700 ರಿಂದ 800 ರೂಪಾಯಿ ಎಕ್ಸ್ಟ್ರಾ ಅರ್ನಿಂಗ್ಸ್ ಆಗುತ್ತೆ. ನೀವು ಹೋಗೋ ರೂಟ್ಗಳಿಗೆಲ್ಲ ಆರ್ಡರ್ ಎತ್ಕೊಂಡು ಹೋಗ್ತಾ ಇರ್ತೀರಾ, ಮನೆ ಕಡೆ ಬರಬೇಕಾರಲ್ಲ ಅಷ್ಟೇ. ಮಾರ್ಕೆಟ್ಗೆ ಹೋಗಿ ಬಂದರೆ ಕಂಪಲ್ಸರಿ ನಿಮಗೆ 3 ರಿಂದ 4 ಐಡಿ ಇದ್ರೆ ಕಂಪಲ್ಸರಿ 3 ಆರ್ಡರ್ ಎತ್ಕೊಂಡೇ ಬರ್ಬೋದು. ಒಂದು ಹಾಫ್ ಅನ್ ಅವರ್ 1 ಅವರ್ ವೆಯ್ಟ್ ಮಾಡಿದ್ರಿ SP ರೋಡಿಂದವ ನೀವು ಯಾವ ರೂಟ್ ಹೋಗ್ತೀರಾ ಮನೆಗೆ ಅಂದರೆ 200 ರೂಪಾಯಿ ಆರ್ಡರ್ 3 ಆರ್ಡರ್ ಹಾಕೊಂಡು ಹೋಗ್ಬೋದು. ಅದೇ ನೀವು 600 ರೂಪಾಯಿ ಸಿಂಗಲ್ ಐಡಿಲಿ ಮಾಡ್ಬೇಕಾದ್ರೆ ಎಷ್ಟು ಕಿಲೋಮೀಟರ್ ಓಡಾಡಬೇಕು, 50 ಕಿಲೋಮೀಟರ್ ಓಡಾಡಬೇಕು, ಟೈಮ್ ಎಷ್ಟಾಗುತ್ತೆ. ಅದೇ ನೀವು 200 ರೂಪಾಯಿ ಆರ್ಡರ್ SP ರೋಡಿಂದ ಬಿದ್ದರೆ ಎಷ್ಟು 10 ಕಿಲೋಮೀಟರ್ ಇರುತ್ತೆ. SP ರೋಡಿಂದ HSR ಬೊಮ್ಮನಹಳ್ಳಿ ಬಿದ್ದರೆ 200 ರೂಪೀಸ್ ಬೀಳುತ್ತೆ 10 ಕಿಲೋಮೀಟ್ರ್. 10 ಕಿಲೋಮೀಟ್ರಿಗೆ ಎಷ್ಟು, ಹಾಫ್ ಅನ್ ಅವರ್ ಟ್ರಾವೆಲಿಂಗ್ ಅಷ್ಟೇ. ಒಂದು ಹಾಫ್ ಅನ್ ಅವರಲ್ಲಿ ವೆಯ್ಟ್ ಮಾಡಿರ್ತೀರಾ ಪಿಕಪ್ ಮಾಡೋಕ್ಕೆ, ಹಾಫ್ ಅನ್ ಅವರಲ್ಲಿ ಬಂದು ಇಲ್ಲಿ 3 ಆರ್ಡರ್ ಕೊಡ್ಬೋದು. 1 ಅವರಲ್ಲಿ 1 ಅವರ್ 10 ನಿಮಿಷದಲ್ಲಿ 600 ರೂಪಾಯಿ ಸಂಪಾದನೆ ಆರಾಮಾಗುತ್ತೆ. ಅದಕ್ಕೆ ನಾನು ಯಾವಾಗಲೂ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಮಲ್ಟಿಪಲ್ ಆ್ಯಪ್ ಯೂಸ್ ಮಾಡಿ. ಮಲ್ಟಿಪಲ್ ಇರೋದ್ರಿಂದ ಒಳ್ಳೆ ಬೆನಿಫಿಟ್ಟು. ಹಂಗೆ 11 ರಿಂದ ಒಂದು 4 ಗಂಟೆವರೆಗೂ ಪೋರ್ಟ್ರ್ ಯೂಸ್ ಮಾಡ್ಕೋಬೇಕು. ಪೋರ್ಟ್ರ್ ಯೂಸ್ ಮಾಡ್ಕೊಂಡು ಪೋರ್ಟ್ರ್ ಒಂದೇ ಅಂತಲ್ಲಿ ಎಲ್ಲವನ್ನೂ ಆನ್ ಮಾಡ್ಕೊಳ್ಳಿ. ಮಧ್ಯಾಹ್ನ ಟೈಮಲ್ಲಿ ಪಾರ್ಸಲ್ ರಾಪಿಡಾಗಿ ಸಿಕ್ಕಾಬಟ್ಟೆ ಬರುತ್ತೆ, ಮಾರ್ಕೆಟಲ್ಲಿ ಗೊತ್ತಿರಬೇಕು. SP ರೋಡ್ಗೆ ಹೋಗ್ಬಿಟ್ರೆ ನೀವು ಬರೀ ಅಲ್ಲೇ ಹೊಡ್ಕೊತೀರ, ಸರೌಂಡಿಂಗ್ ಆದರೆ ಹೆವಿ ಆರ್ಡ್ರ್ ಬರುತ್ತೆ. ಅವು ಕಷ್ಟ ಮಾಡೋಕ್ಕಾಗಲ್ಲ, ಲೋಕಲ್ಲು ಕರೆಕ್ಟಾಗಿ ಲೊಕೇಶನ್ ಸರಿ ಇರಲ್ಲ, ಕಸ್ಟಮರ್ ಫೋನ್ ರೆಸ್ಪಾನ್ಸ್ ಮಾಡಲ್ಲ ಅನ್ನೋರು ತೊಂದರೆ ಇಲ್ಲ. ನಿಮ್ಗೆ ಯಾವ ಥರ ಈಸಿ ಆಗುತ್ತೆ ಅದೇ ಥರ ಮಾಡ್ಕೊಳ್ಳಿ. ತೀರಾ ಲಾಂಗು ಎತ್ಕೊಳಕ್ಕೆ ಹೋಗ್ಬೇಡಿ. 400-500 ರೂಪಾಯಿ ಎತ್ಕೊಂಡು ಲಾಂಗ್ ಹೋಗಿ ಮತ್ತೆ ರಿಟರ್ನ್ ಖಾಲಿ ಬರೋದು ಬೇಡ. 200 ರೂಪೀಸು, 250 ರೂಪೀಸು, 150 ರೂಪೀಸ್ ಬೀಳ್ತಾವಲ್ಲ, ಇಂಥವು ತಗೊಂಡೋಗಿ ಒಂದೇ ರೂಟ್ 3 ಆರ್ಡ್ರ್ ಹಾಕೊಂಡು ಹೋದ್ರೂ ಅಂಕಲ್ಲು, ರಾಪಿಡೋ, ಓಲಾ, ಊಬರು ಯಾವ್ದಾರ ಪೋರ್ಟ್ರಲ್ಲಿ 600 ರಿಂದ 700 ರೂಪಾಯಿ 1 ಅವರಿಂದ 2 ಅವರಲ್ಲಿ ಸಂಪಾದನೆ ಆಗುತ್ತೆ. ರಿಟರ್ನ್ 10 ಕಿಲೋಮೀಟರ್ ಖಾಲಿನೇ ಬನ್ನಿ. SP ರೋಡಿಗೆ ಪರವಾಗಿಲ್ಲ, ಆರ್ಡ್ರ್ ಯಾವುದೋ ಸಿಕ್ಕಿಲ್ಲ ಅಂದರೆ 10-15 ನಿಮಿಷ ವೆಯ್ಟ್ ಮಾಡಿ. ಆರ್ಡರ್ ಸಿಕ್ಕಿಲ್ಲೋ 10 ಕಿಲೋಮೀಟರ್ SP ರೋಡಿಗೆ ಬಂದರೆ ಎಷ್ಟು ಪೆಟ್ರೋಲ್ ಹೋಗುತ್ತೆ, ಒಂದು 20 ರಿಂದ 30 ರೂಪಾಯಿ ಪೆಟ್ರೋಲ್ ಹೋಗ್ಬೋದು ಅಷ್ಟೇ, ಜಾಸ್ತಿ ಏನು ಹೋಗಲ್ಲ. 3 ಆರ್ಡ್ರ್ ಹಾಕೊಂಡು ಹೋಗಿರ್ತಾರೆ, ಅಲ್ಲಿ ವರ್ಕೌಟ್ ಆಗಿರುತ್ತೆ. ಮತ್ತೆ ಬಂದು ಇನ್ನೊಂದು ರೂಟ್, ಅದೇ ರೂಟ್ ಯಾವ ರೂಟ್ ಟ್ರಾಫಿಕ್ ಕಮ್ಮಿ ಇದೆ ಗೊತ್ತಿರುತ್ತೆ. ನೀವು ರೆಗ್ಯುಲರ್ ಡ್ಯೂಟಿ ಮಾಡೋರಿಗೆ ಯಾವ ರೂಟ್ ಬೆಂಗಳೂರಲ್ಲಿ ಟ್ರಾಫಿಕ್ ಕಮ್ಮಿ ಇರುತ್ತೆ, ಮಾರ್ಕೆಟಿಂದ ಯಾವ ರೂಟಿಗೆ ಈಸಿಯಾಗಿ ಬೇಗ ಹೋಗ್ಬೋದು ಅನ್ನೋರಿಗೆ ಎಲ್ಲ ಗೊತ್ತಿರುತ್ತೆ. ಅಂಥವ್ರು ಅದೇ ರೂಟ್ ಆರ್ಡರ್ ಮಾಡಿ ದಿನಕ್ಕೆ 3 ಟ್ರಿಪ್ ಹೊಡ್ಕೊಳ್ಳಿ ಸಾಕು, ಜಾಸ್ತಿ ಬೇಡ. ದಿನಕ್ಕೆ 700 ರೂಪಾಯಿಂದ 3 ಟ್ರಿಪ್ ಹೊಡೆದ್ರೂ 2,000 ರೂಪಾಯಿ ಆಗೋಯ್ತು ಅರ್ನಿಂಗ್ಸು. ಲಾಸ್ಟ್ ಮನೆ ಕಡೆಗೆ ಹೋಗೋ ಮುಂದೆ ಒಂದು ಟ್ರಿಪ್ ಹಾಕೊಂಡು ಹೋಗಿ, ಯಾಕಾಗಲ್ಲ ಅರ್ನಿಂಗ್ಸು. ಪ್ಲ್ಯಾನ್ ಪ್ರಕಾರ ಮಾಡಿದ್ರೆ 100% ಅರ್ನಿಂಗ್ಸ್ ಆಗುತ್ತೆ. ನೀವು ಬರೀ ಫುಲ್ ಟೈಮ್ ಬರೀ ಬೈಕ್ ಟ್ಯಾಕ್ಸಿನೇ ಮಾಡ್ತೀನಿ ನಾನು, ಬೇರೆ ಏನು ಮಾಡಲ್ಲ ಅಂದರೆ ನಿಜವಾಗ್ಲೂ ನೀವು 2,000 1,500 ಅರ್ನಿಂಗ್ಸ್ ಮಾಡೋಕ್ಕೆ 12 ಅವರಿಂದ 15 ಅವರ್ ಕಷ್ಟ ಬೀಳಬೇಕು. ಅದೇ ಮಲ್ಟಿಪಲ್ ಐಡಿ ಯೂಸ್ ಮಾಡ್ಕೊಂಡು 3 ರಿಂದ 4 ಒಳ್ಳೆ ಅರ್ನಿಂಗ್ಸ್ ಮಾಡ್ಬೋದು. ಪ್ಲ್ಯಾನ್ ಪ್ರಕಾರ ಮಾಡಬೇಕು. SP ರೋಡಿಂದ ಆರಾಮಾಗಿ ನೀವು ಯಾವ್ದಾದ್ರು ಒಂದು ರೂಟ್ 3 ಟ್ರಿಪ್ ಹೊಡೋರು ಸಾಕು. ಇವಾಗಂತೂ ಹೆವಿ ಆರ್ಡರ್ ಬರ್ತಾ ಇದೆ ಮಾರ್ಕೆಟಾಗಿ. ಯಾರ್ಯಾರು SP ರೋಡಿಗೆ ಹೋಗಿರೋರಿಗೆ ಗೊತ್ತಿರುತ್ತೆ. ಸಿಟಿ ಹೊರಗಡೆ ಅಂತ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ಲಾಂಗ್ ಪಿಕಪ್ ಕೊಡ್ತಾನೆ ಪೋರ್ಟ್ರಲ್ಲಿ. ಅಂತ ಸಿಟಿಗೆ SP ರೋಡಿಗೆ ಬಂದರೆ ಎಲ್ಲ ವಾಕಬಲ್ ಡಿಸ್ಟೆನ್ಸಲ್ಲಿ ಐಟಮ್ ಪಿಕಪ್ ಮಾಡ್ಬೋದು. ಹಾಗಾಗಿ 3 ಆರ್ಡ್ರ್ ಒಂದೇ ರೂಟು 3 ಟ್ರಿಪ್ ಹೊಡ್ಕೊಂಡ್ರೆ ಸಾಕು. ಮುಂಚೆ ಎಲ್ಲ ಆರ್ಡ್ರ್ ಕಮ್ಮಿ ಇತ್ತು, ಮಾಡೋಕ್ಕಾಗ್ತಿಲ್ಲ ಅನ್ಬೋದು. ಬಟ್ ಇವಾಗ ಬಂದು ನೋಡಿ, ಯಾರೆಲ್ಲ ಕೆಲಸ ಬಿಟ್ಟಿದ್ದೀರಾ, ಯಾರೆಲ್ಲ ಬರಬೇಕು ಅಂದ್ಕೊಂಡಿರೋ ಮತ್ತೆ ಇವಾಗ ಮಾಡ್ತಿರೋರಿಗೆ ಎಲ್ರಿಗೂ ಗೊತ್ತಿರುತ್ತೆ SP ರೋಡಲ್ಲಿ ಯಾವ ಥರ ಆರ್ಡರ್ ಬರ್ತಾ ಇದೆ. ಎಲ್ಲ ಆ್ಯಪ್ಗೂ ಅಷ್ಟೇ, ಪೋರ್ಟರ್ ಆಗಿರ್ಬೋದು, ಅಂಕಲ್, ರಾಪಿಡೋ, ಪ್ರತಿಯೊಂದೂ ಹೆವಿ ಆರ್ಡರ್ ಬರ್ತಾಯಿದೆ. ರಾಪಿಡೋ ಬೈಕ್ ಟ್ಯಾಕ್ಸಿ ಆನ್ ಮಾಡಿದ್ರೆ ನಿಮಗೆ ಇಂಥ ಕಡೆ ಹೋಗ್ಬೇಕಂದ್ರೆ 5 ನಿಮಿಷದಲ್ಲಿ ಆರ್ಡರ್ ಎತ್ಕೋಬೋದು. ಪಾರ್ಸಲ್ ಆ ರೇಂಜಿಗೆ ಆರ್ಡರ್ ಬರುತ್ತೆ. ಏಕೆಂದರೆ SP ರೋಡಿಂದ ಹೆವಿ ಅಮೌಂಟ್ ಎಲ್ಲರಿಗೂ ಗೊತ್ತು ಬರುತ್ತೆ ಅಂತ. ಯಾವುದೇ ಕಂಪ್ನಿಲಿ ಆರ್ಡರ್ ಬಂದ್ರೆ 15 ರೂಪಾಯಿ ಪರ್ ಕಿಲೋಮೀಟರ್ ಬೀಳುತ್ತೆ SP ರೋಡಿಂದ. ಹಂಗಾಗಿ SP ರೋಡಲ್ಲಿ ಆರ್ಡರ್ ಪಿಕಪ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಬೆನಿಫಿಟ್ಟು. ಸರ್ಜ್ ಇರುತ್ತೆ, ಹೆವಿ ಆರ್ಡರ್ ಬರ್ತಾ ಇರುತ್ತೆ. ಮಲ್ಟಿಪಲ್ ಈ ಆ್ಯಪ್ ಇದ್ದರು ಬೇಗ ಆರ್ಡರ್ಗಳು ಪಿಕ್ ಮಾಡ್ಬೋದು. ಒಂದೇ ರೂಟ್ ನಿಮ್ಗೆ ಯಾವ ಬೇಕು ಆ ರೂಟ್ ಆರ್ಡರ್ ಹಾಕೊಂಡು ಹೋಗ್ಬೋದು. ಈ ಥರ ಬೆನಿಫಿಟ್ ಇರೋದ್ರಿಂದ SP ರೋಡಲ್ಲಿ ಆದಷ್ಟು ನೀವು ಆರ್ಡರ್ ಪಿಕಪ್ ಮಾಡೋದ್ರಿಂದ ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ. ಎಲ್ಲೇ ಇರಿ ಬೆಂಗಳೂರಲ್ಲಿ ನೀವು ಯಾವುದೇ ಮೂಲೆಯಲ್ಲಿದ್ರೂ ಮಾರ್ಕೆಟ್ ಸರೌಂಡಿಂಗ್ ಬೆಳಿಗ್ಗೆ ಯಾವ್ದಾದ್ರು ಒಂದು ಪೋರ್ಟ್ರ್ ಆಗಿರ್ಬೋದು, ಬೈಕ್ ಟ್ಯಾಕ್ಸಿ ಬಿದ್ದೇ ಬೀಳುತ್ತೆ ಆರ್ಡರ್ ಕಂಪಲ್ಸರಿ. SP ರೋಡಿಗೆ ಅಂತಲ್ಲ, ಸರೌಂಡಿಂಗ್ ಒಂದು 5-6 ಕಿಲೋಮೀಟರ್ ಸರೌಂಡಿಂಗ್ ಬಿದ್ರೂ ಅಲ್ಲಿಂದ SP ರೋಡಿಗೆ ಬನ್ನಿ. SP ರೋಡಿಂದ ಮಾಡಿ ಸಂಜೆವರೆಗೂ ಒಂದು 10-11 ಗಂಟೆ ಹಂಗೆ SP ರೋಡಿಗೆ ಬಂದರೂ ಸಾಕು. 3-4 ಗಂಟೆ ಹೊತ್ತು 3 ಟ್ರಿಪ್ ಆರಾಮಾಗಿ ಹೊಡಿಬೋದು. ಅಲ್ಲೇ ಒಂದು 2,000 ರೂಪಾಯಿ ಅರ್ನಿಂಗ್ಸ್ ಆಗುತ್ತೆ.
ಅದೇ ಹೇಳಲ್ವಾ ಹೆಂಗೆ ಮಾಡಬೇಕು ಅಂತ ಸುಮಾರು ವಿಡಿಯೋ ನಾನು ಹೇಳ್ಕೊಟ್ಟಿದ್ದೀನಿ. ಇದರಲ್ಲೂ ಅಷ್ಟೇ ಹೇಳಿದ್ದೀನಿ. ಲೋಕಲ್ ಆರ್ಡ್ರ್ಗಳು ತೀರಾ 60-70 ರೂಪಾಯಿ, 100 ರೂಪಾಯಿನೂ ಆಗಲ್ಲ ಅಂದ್ರೂ 150-200 ರೂಪಾಯಿನ ಎತ್ಕೊಳ್ಳಿ. ಆರಾಮಾಗಿ 1 ಅವರಿಂದ 2 ಅವರಲ್ಲಿ ಟ್ರಿಪ್ ಪಿಕಪ್ ಡ್ರಾಪ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ಇದೇ ಥರ 3 ಟ್ರಿಪ್ ಹೊಡ್ಕೊಂಡು ಸಾಯಂಕಾಲ ಮನೆಗೆ ಬರೋದು ರೂಟ್ ಎತ್ಕೊಂಡ್ಬಂದ್ರೆ 6-7 ಗಂಟೆಗೆಲ್ಲ ಮನೆಗೆ ಹೋಗ್ಬಿಡ್ತೀರಿ ರಿಟರ್ನು. ದಿನಕ್ಕೆ 2,000 ಆದರೂ ಅರ್ನಿಂಗ್ ಸಾಕು. ಜಾಸ್ತಿ ಏನು ಪೆಟ್ರೋಲ್ ಹೋಗಲ್ಲ. 200-300 ರೂಪಾಯಿ ಪೆಟ್ರೋಲ್ ಹೋಗುತ್ತೆ. ನಿಮ್ಮ ಖರ್ಚು ಎಕ್ಸ್ಟ್ರಾ ಎಲ್ಲ ತೆಗೆದ್ರೂ 1,500 ರೂಪಾಯಿ ಆರಾಮಾಗಿ ಸೇವ್ ಮಾಡ್ಬೋದು. ನಿಮ್ದೆಲ್ಲ ತೆಗೆದ್ರೂ ಖರ್ಚು, ಊಟ ತಿಂಡಿ, ನೀವು ಎಕ್ಸ್ಟ್ರಾ ಏನಾರು ಹ್ಯಾಬಿಟ್ಸ್ಗಳಿದ್ರೆ ಅವು ಇವು ಟೀ ಕುಡಿಯೋವು, ಸಿಗರೇಟ್ಸ್ ಇದಾವು, ಗುಟ್ಕಾ ತಿನ್ನೋವು, ಇವಕ್ಕೆಲ್ಲ ತೆಗೆದು ಊಟ ತೆಗೆದು ಪೆಟ್ರೋಲ್ ತೆಗೆದ್ರೂ 1,500 ರೂಪಾಯಿ ಅರ್ನಿಂಗ್ಸ್ ಆರಾಮಾಗಿ ಉಳಿಸ್ಬೋದು. ನಮಗೇನು ಹ್ಯಾಬಿಟ್ ಇಲ್ಲಪ್ಪ, ಬರೀ ಊಟ ಒಂದು ಮಾಡ್ತೀನಿ, ಒಂದು 50 ರೂಪಾಯಿ ಕೊಟ್ಟು ಒಂದು ದಿನಕ್ಕೆ 2,000 ರೂಪಾಯಿ ಸೇವ್ ಮಾಡ್ಬೋದು. ಆ ಥರ ಪ್ರಾಫಿಟ್ ಇದೆ SP ರೋಡಲ್ಲಿ. ಬಟ್ ಮಾಡಬೇಕಷ್ಟೇ, ಸ್ವಲ್ಪ ಕಷ್ಟ ಬಿದ್ದು. 1-2 ಆರ್ಡ್ರ್ ಪ್ರಾಬ್ಲಮ್ ಬರುತ್ತೆ, ಬರಲ್ಲ ಅಂತ ಹೇಳ್ತಾರೆ. ನಿಮ್ಮ ತಗೊಳ್ಳೋ ಎಲ್ಲ ಆರ್ಡ್ರೂ ಪಕ್ಕದಲ್ಲೇ ಪಿಕಪ್ ಇರುತ್ತೆ, ಇಮಿಡಿಯೇಟ್ ಪಿಕಪ್ ಆಗುತ್ತೆ ಅನ್ನಲ್ಲ. ಕೆಲವೊಂದು ಮೆಟೀರಿಯಲ್ ರೆಡಿ ಆಗಿರೋ ಸ್ವಲ್ಪ ವೆಯ್ಟ್ ಮಾಡಿಸ್ತಾರೆ, 10-15 ನಿಮಿಷ ಇಲ್ಲ ಹಾಫ್ ಆನ್ ಅವರ್ ಆಗ್ಬೋದು. ಕೆಲವೊಬ್ಬರು ಕಸ್ಟಮರ್ ಫೋನ್ ಪಿಕ್ ಮಾಡಲ್ಲ, ಇಲ್ಲ ಕೆಲವೊಂದೊಂದು ಲೊಕೇಶನ್ ರಾಂಗ್ ಇರ್ತವೆ, ಆ ಕಡೆ ಬನ್ನಿ ಈ ಕಡೆ ಬನ್ನಿ ಅಂತಾರೆ. ಈ ಥರ ಸಮಸ್ಯೆ ಮಾರ್ಕೆಟ್ ಅಂತೆಲ್ಲ ಬೆಂಗಳೂರು ಎಲ್ಲ ಕಡೆನೂ ಆಗುತ್ತೆ. ದಿನಕ್ಕೆ ಮಾಡ್ತಕ್ಕಂಥ ಎಕ್ಸ್ಪೀರಿಯನ್ಸು. ಒಂದು 10 ಆರ್ಡ್ರ್ ಮಾಡಿದ್ದಾರೆ ಅಂದರೆ ಒಂದು 2 ಆರ್ಡ್ರ್ ಪ್ರಾಬ್ಲಮ್ ಬಂದೇ ಬರ್ತವೆ. ಎಲ್ಲ ಆರ್ಡ್ರು 100% ಇರುತ್ತೆ ಅಂತ ನಾನು ಹೇಳಲ್ಲ. ಅವೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕು. ಯಾಕಂದರೆ ಡೆಲಿವರಿ ಫೀಲ್ಡಿಗೆ ಬಂದಮೇಲೆ ಪೇಷನ್ಸ್ ಬೇಕು, ತಾಳ್ಮೆ ಇರಬೇಕು. ತಾಳ್ಮೆಯಿಂದ ಮಾಡಿದ್ರೆ ಖಂಡಿತ ಅರ್ನಿಂಗ್ಸ್ ಆಗೇ ಆಗುತ್ತೆ. ಇದು ನಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ನಾವು ಹೇಳ್ತಾ ಇದೀವಿ ಅಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ.